ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಈಗ ಕೇಳೋಣ ಕಾರ್ಯಕ್ರಮ ವಿಶೇಷ. ರಾಷ್ಟ್ರೀಯ ವಿಜ್ಞಾನ ದಿನದ ಕುರಿತಾಗಿ ಮಾತನಾಡಲಿದ್ದಾರೆ ನಿವೃತ್ತ ವಿಜ್ಞಾನ ಶಿಕ್ಷಕರಾದ ಶ್ರೀ ರಾಮಚಂದ್ರ ಮೋನೆ ಅವರಿಂದ. ಉಪನ್ಯಾಸ ಕಾರ್ಯಕ್ರಮ ಕೇಳೋಣ. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ. ಇಂದು ದೇಶದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಸರ್ CV ರಾಮನ್ ಅವರ ನೆನಪಿಗೋಸ್ಕರ ನಾವು ಆಚರಿಸ್ತಾ ಬಂದದ್ದನ್ನು ತಾವೆಲ್ಲರೂ ಗಮನಿಸಿರಬಹುದು ಅಂತ ಅನ್ಕೋತೀನಿ. ಇವತ್ತು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳನ್ನು ನಾವು ಹಂಚಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಎಂಬ ಸನಾತನ ಸಂಸ್ಕೃತಿಯ ವಾಕ್ಯದಂತೆ ನಮಗೆ ಜನ್ಮ ಕೊಟ್ಟ ದೇಶ ಸ್ವರ್ಗಕ್ಕಿಂತ ಮಿಗಿಲಾದುದು. ನಮಗೆ ಅನ್ನ, ನೀರು, ಸಂಸ್ಕಾರ ಕೊಟ್ಟ ದೇಶದ ಬಗ್ಗೆ ಗೌರವ ಮತ್ತು ಅಭಿಮಾನ ಇರಲೇಬೇಕಾದುದು ನಮ್ಮೆಲ್ಲರ ನಾಗರಿಕ ಗುಣ. ನನಗೆಲ್ಲವನ್ನೂ ಕೊಟ್ಟ ನನ್ನ ಭಾರತ ವಿಶ್ವಕ್ಕೆ ಕಿರೀಟವಾಗಬೇಕು ಹಾಗೂ ವಿಶ್ವ ಗುರುವಾಗಬೇಕು ಎಂಬ ಗುರಿಯನ್ನು ನಾವು ಯುವಕ ಯುವತಿಯರಲ್ಲಿ ತುಂಬಿದಾಗ ಮಾತ್ರ ನಮ್ಮ ಭಾರತ 2047ರ ಹೊತ್ತಿಗೆ, ಅಂದರೆ ಸ್ವಾತಂತ್ರ್ಯದ ಶತಮಾನೋತ್ಸವದ ಹೊತ್ತಿಗೆ ವಿಕಸಿತ ಭಾರತವಾಗಬಲ್ಲದು ಅಲ್ಲವೇ? ಈ ಮೇಲಿನ ಆಶಯಗಳನ್ನು ನಾವು ಇಂದಿನಿಂದಲೇ, ಅಂದರೆ 2025ರ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ದಿನದಿಂದಲೇ ಪ್ರಾರಂಭಿಸಿದರೆ ಭಾರತದ ಕನಸು ನನಸಾಗಲು ಸಾಧ್ಯ. ಈ ಕಾರಣಕ್ಕಾಗಿ ಈ ವರ್ಷದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಘೋಷವಾಕ್ಯವನ್ನು ಭಾರತದ ಯುವಕರನ್ನು ವಿಕಸಿತ ಭಾರತದ ಅಡಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಲ್ಲಿ ತೊಡಗಿಸುವುದಕ್ಕೆ ಜಾಗತಿಕ ಮಟ್ಟದಲ್ಲಿ ಸಬಲೀಕರಣಗೊಳಿಸುವುದು ಎಂಬುದಾಗಿದೆ. ಇನ್ನು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಇತಿಹಾಸವನ್ನೊಮ್ಮೆ ಮೆಲುಕು ಹಾಕಿದರೆ ನಮಗೆ ತಿಳಿದು ಬರುವಂತಹ ವಿಷಯ ಅಂತಂದರೆ, ಇವತ್ತಿನ ದಿವಸ ನಾವೆಲ್ಲ ವಿಜ್ಞಾನ ಅಂತಂದರೆ ಕೇವಲ ದೂರದರ್ಶನ, ಮೊಬೈಲ್, ಕಂಪ್ಯೂಟರ್ ಹಾಗೂ ಕೃತಕ ಬುದ್ಧಿಮತ್ತೆಯನ್ನು ಸೃಷ್ಟಿಸುವುದು ಎಂಬಂತಾಗಿ ಬಿಟ್ಟಿದೆ. ಆದರೆ ಈ ಎಲ್ಲ ಆಧುನಿಕ ಯಂತ್ರಗಳಿಗೆ ಪ್ರಮುಖವಾದ ಶಕ್ತಿಯ ಮೂಲ ನಮ್ಮ ರಾಷ್ಟ್ರದ ಯುವಶಕ್ತಿಯನ್ನೇ ನಾವು ಅಲಕ್ಷಿಸ್ತಾ ಬರ್ತಾ ಇದ್ದೇವೆ. ಇದೇ ಭರತಖಂಡದಲ್ಲಿ 7 ನವೆಂಬರ್ 1888ರಂದು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ತಿರುವೈನಾಕಾವಲ್ ಎಂಬಲ್ಲಿ ಒಂದು ಸುಸಂಸ್ಕೃತ ಬ್ರಾಹ್ಮಣ ದಂಪತಿಗಳ ಮಗನಾಗಿ ಜನಿಸಿದವರೇ ಸರ್ CV ರಾಮನ್ ರವರು. ಇವರು ಹುಟ್ಟಿನಿಂದಲೇ ಪ್ರತಿಭಾವಂತರು. ಯಾಕೆಂದರೆ 14ನೇ ವಯಸ್ಸಿನಲ್ಲಿಯೇ ಬಂಗಾರದ ಪದಕ ಸಹಿತ ಪ್ರಶಸ್ತಿಯೊಂದಿಗೆ ಪದವಿಯನ್ನು ಮುಗಿಸಿದವರು. 18 ವರ್ಷದವರು ಇರುವಾಗಲೇ MA FCS ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ವೈವಾಹಿಕ ಜೀವನದೊಂದಿಗೆ ಕಲ್ಕತ್ತಾ, ರಂಗೂನ್ ಹಾಗೂ ನಾಗ್ಪುರಗಳಲ್ಲಿ ವಿತ್ತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಾಗಲೂ ವಿಜ್ಞಾನವು ಅವರನ್ನು ಕೆಣಕ್ತಾನೇ ಇತ್ತು. ನಂತರ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಆಕಾಶವೇಕೆ ನೀಲಿ, ಸಮುದ್ರವೇಕೆ ನೀಲಿ ಎಂಬ ಜಿಜ್ಞಾಸೆ ಅವರನ್ನು ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮವನ್ನು ಸಂಶೋಧಿಸಲು ಪ್ರಚೋದಿಸಿತು. ಈ ಸಿದ್ಧಾಂತದ ಪ್ರಕಾರ ವಿವಿಧ ಪಾರದರ್ಶಕ ವಸ್ತುಗಳ ಮೂಲಕ ಬೆಳಕನ್ನು ಹಾಯಿಸಿದಾಗ ಬೆಳಕಿನ ಕಿರಣಗಳು ಚದುರಿ ವಿವಿಧ ವರ್ಣ ಪಟಲಗಳು ಹೊರಡುತ್ತವೆ. ಹಾಗೆ ಹೊರಬಿದ್ದ ಪಟಲಗಳಲ್ಲಿ ಹೊಸ ಗೆರೆಗಳು ಕಾಣಿಸಿಕೊಳ್ಳುತ್ತವೆ. ಈ ಗೆರೆಗಳಿಗೂ ಬೆಳಕಿನ ಚದುರುವಿಕೆಗೂ ಮೂಲ ವಸ್ತುವಿನಲ್ಲಿರುವ ಅಣು ಸಂಯೋಜನೆ ಕಾರಣ ಎಂಬ ತಮ್ಮ ಸಿದ್ಧಾಂತವನ್ನು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಭೌತಶಾಸ್ತ್ರ ಸಂಘದ ಅಡಿಯಲ್ಲಿ 28ನೇ ಫೆಬ್ರವರಿ 1928ರಂದು ಮೊಟ್ಟ ಮೊದಲ ಬಾರಿಗೆ ಪ್ರಸ್ತುತಪಡಿಸಿದವರು ಸರ್ CV ರಾಮನ್. ಅದರ ದ್ಯೋತಕವಾಗಿಯೇ ಪ್ರತಿ ವರ್ಷ ಫೆಬ್ರವರಿ 28ರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ಇದೇ ರಾಮನ್ ಪರಿಣಾಮಕ್ಕೆ 11ನೇ ಡಿಸೆಂಬರ್ 1930ರಂದು ರಾಮನ್ನರಿಗೆ ನೊಬೆಲ್ ಪಾರಿತೋಷಿಕ ಕೂಡ ದೊರೆಯಿತು. ಇದು ಭಾರತಕ್ಕೆ ಒದಗಿದ ಮೊಟ್ಟ ಮೊದಲನೆಯ ವಿಜ್ಞಾನ ಕ್ಷೇತ್ರದ ನೊಬೆಲ್ ಪಾರಿತೋಷಿಕವಾಗಿದೆ. ರಾಮನ್ನರಿಗೆ ತಮ್ಮ ಈ ಸಂಶೋಧನೆ ಕೇವಲ ಭೌತಶಾಸ್ತ್ರದಲ್ಲಿ ಬರುವ ಖಗೋಳಶಾಸ್ತ್ರ, ಬೆಳಕಿಗೆ ಮಾತ್ರ ಸೀಮಿತವಾಗಿರದೆ ರಸಾಯನಶಾಸ್ತ್ರ, ಔಷಧಿ ಶಾಸ್ತ್ರ, ವಿಧಿವಿಧಾನ ವಿಜ್ಞಾನಗಳಲ್ಲಿಯೂ ಬಳಕೆಯಾಗಬೇಕೆಂಬುದು ಹೆಬ್ಬಯಕೆಯಾಗಿತ್ತು. ಹಲವು ರಾಷ್ಟ್ರಗಳ ವಿಶ್ವವಿದ್ಯಾಲಯಗಳಿಂದ ಪ್ರಶಸ್ತಿಗಳನ್ನು ಪಡೆದ ರಾಮನ್ನರಿಗೆ 1954ರಲ್ಲಿ ಭಾರತದ ಸರ್ವಶ್ರೇಷ್ಠ ಪ್ರಶಸ್ತಿಯಾದ ಭಾರತ ರತ್ನ ನೀಡಿ ಗೌರವಿಸಲಾಯಿತು.
ಭಾರತ ಮಾತೆ ಇನ್ನೂ ದಾಸ್ಯದಲ್ಲಿ ತೊಳಲುತ್ತಿರುವಾಗ ವೈಜ್ಞಾನಿಕ ಸಂಶೋಧನೆಗಳಿಂದ ವಿಶ್ವದ ದೃಷ್ಟಿಯನ್ನೇ ಭಾರತದತ್ತ ಸೆಳೆಯುವಲ್ಲಿ ಯಶಸ್ವಿಯಾದ ಭಾರತದ ವಿಜ್ಞಾನ ಸಂತ ಸರ್ ಸಿ ವಿ ರಾಮನ್ ರವರು 21 ನವೆಂಬರ್ 1970 ವಿಧಿವಶರಾದರು. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವೈಜ್ಞಾನಿಕ ಆವಿಷ್ಕಾರಗಳನ್ನು ಪ್ರತಿಯೊಬ್ಬ ಭಾರತೀಯ ತಿಳಿದುಕೊಳ್ಳುವಂತೆ ಮಾಡುವುದಕ್ಕಾಗಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ ಅಂದರೆ NCSTC ಆಯೋಜಿಸ್ತಾ ಬಂದಿದೆ. ಇದರಿಂದ ಪ್ರತಿಯೊಬ್ಬ ಭಾರತೀಯ ವಿಜ್ಞಾನಿಯ ಕೊಡುಗೆಯನ್ನು ಸ್ಮರಿಸುವುದರೊಂದಿಗೆ ಜನಸಾಮಾನ್ಯರಲ್ಲಿ ವೈಜ್ಞಾನಿಕ ಮನೋಭಾವನೆಗಳನ್ನು ಮೂಡಿಸಿ ಅವರು ತಮ್ಮ ವೃತ್ತಿ ಜೀವನವನ್ನು ಜನಪರ ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಂದುವರಿಸುವಂತೆ ಪ್ರೇರಣೆ ನೀಡುವುದಾಗಿದೆ. ಈ ಬಾರಿಯ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎಂದು ನಾವು ಒತ್ತು ನೀಡಬೇಕಾದಂಥ ಅಂಶಗಳೆಂತಂದರೆ, ಕೇಂದ್ರ ಸರ್ಕಾರ 2024-25 ಮುಂಗಡ ಪತ್ರದಲ್ಲಿ ವಿಕಸಿತ ಭಾರತ ಮಹಾಸಂಕಲ್ಪದೊಂದಿಗೆ ಹೊಸ ಮನ್ವಂತರದ ಬಾಗಿಲು ತೆರೆಯುವಂತೆ ವಿಜ್ಞಾನವನ್ನು ಆಯ್ಕೆ ಮಾಡಿ ಗಮನ ಹರಿಸಿರುವುದು ಶ್ಲಾಘನೀಯವಾದ ವಿಷಯವಲ್ಲವೇ? ಆದರೆ ನಮಗೆ ಸ್ವಾತಂತ್ರ್ಯ ದೊರೆತು ಸುಮಾರು 8 ದಶಕಗಳೇ ಕಳೆಯುತ್ತಾ ಬಂದರೂ ಕೂಡ ಸ್ವಾರ್ಥ ರಾಜಕೀಯ, ಮಿತಿಮೀರಿದ ಭ್ರಷ್ಟಾಚಾರ, ಜಾತಿಯ ಗಲಭೆಗಳಂತಹ ಸಾಮಾಜಿಕ ಪಿಡುಗುಗಳಿಗೆ ಮುಕ್ತಿ ನೀಡಿ ಬಡತನ ನಿರ್ಮೂಲನೆ, ಸನಾತನ ಸಂಸ್ಕೃತಿಯ ತಳಹದಿಯ ಮೇಲೆ ನಿಂತ ವಿಜ್ಞಾನ ತಂತ್ರಜ್ಞಾನ ವಿಶ್ವದಾದ್ಯಂತ ಪಸರಿಸಬೇಕಾದ ಸಮಯ ಈಗ ಕೂಡಿ ಬಂದಿದೆ. ನಾವು ಮಕಾಲೆ ಮನಸ್ಥಿತಿಯಿಂದ ಹೊರಬಂದು ಮೌಲ್ಯಯುತವಾದಂತಹ ಶಿಕ್ಷಣ, ಅದರಲ್ಲೂ ಕಾಲೇಜು ಮಟ್ಟದಲ್ಲಿ ದೇಶಭಕ್ತಿ, ಭಾರತೀಯ ಸಂಸ್ಕೃತಿ, ಮಾನವೀಯ ಮೌಲ್ಯಗಳನ್ನೊಳಗೊಂಡಂತಹ ವೈದ್ಯಕೀಯ ಹಾಗೂ ತಂತ್ರಜ್ಞಾನ ಹಾಗೂ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆಯನ್ನು ನವಭಾರತ ನವಯುಗ ನಿರ್ಮಾಣಕ್ಕಾಗಿ ನೀತಿ ಮೌಲ್ಯಗಳನ್ನು ಕೂಡಿಸಿ ಬೆಳೆಸಬೇಕಾಗಿದೆ ಹಾಗೂ ಬಳಸಬೇಕಾಗಿದೆ. ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಿಂದ ಜನರಲ್ಲಿ ನಿರುದ್ಯೋಗ, ಅಸುರಕ್ಷತೆ, ಅಭದ್ರತೆಯಂತಹ ಸಂಶಯಗಳು ಮೊಳಕೆಯೊಡೆಯುತ್ತಿರುವಾಗ ಅವುಗಳನ್ನು ದೂರ ಮಾಡಿ ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಯುವಕ ಯುವತಿಯರನ್ನು ಹುರಿದುಂಬಿಸುವ ಕೆಲಸವನ್ನು ವಿಜ್ಞಾನಿಗಳು, ಪ್ರಾಜ್ಞರು, ರಾಜಕೀಯ ವ್ಯಕ್ತಿಗಳು ಸಾಮೂಹಿಕವಾಗಿ ಮಾಡಬೇಕಿದೆ. ಈ ಎಲ್ಲ ಅಂಶಗಳನ್ನು ಮನದಲ್ಲಿಟ್ಟುಕೊಂಡು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಭಾರತದಾದ್ಯಂತ ಕಡ್ಡಾಯಗೊಳಿಸಿದಾಗ ಶಾಲಾ ಶಿಕ್ಷಣ, ಕಾಲೇಜು ಶಿಕ್ಷಣ, ಸ್ನಾತಕೋತ್ತರ ಶಿಕ್ಷಣದಲ್ಲಿ ವಿಶೇಷವಾಗಿ ವಿಜ್ಞಾನ ವಿದ್ಯಾರ್ಥಿಗಳಿಗೆ ವಿಕಸಿತ ಭಾರತದ ಆಶೋತ್ತರಗಳನ್ನು ಈಡೇರಿಸುವಂತೆ ಪ್ರೇರಣೆ ನೀಡಿದಾಗ 2047 ನಮ್ಮ ಭಾರತ ವಿಶ್ವ ಗುರುವಾಗುವುದರಲ್ಲಿ ಸಂದೇಹವೇ ಇಲ್ಲ. ಎಲ್ಲರೂ ಈ ದಿಶೆಯಲ್ಲಿ ಮುನ್ನಡೆಯುವ ಎಂದು ಹಾರೈಸುತ್ತೇನೆ. ಜೈ ವಿಜ್ಞಾನ್. ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ನಮಸ್ಕಾರ ಶ್ರೋತೃಗಳೇ. ಇದುವರೆಗೆ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರ ಮೋನೆ ಅವರಿಂದ ರಾಷ್ಟ್ರೀಯ ವಿಜ್ಞಾನ ದಿನದ ಕುರಿತಾಗಿ ಕಾರ್ಯಕ್ರಮ ಕೇಳಿದಿರಿ.